ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇದು ಆ್ಯಕ್ಚುಲಿ ನಾನು ಅವತ್ತೇ ಪೋಸ್ಟ್ ಮಾಡಬೇಕಿತ್ತು, ಬಟ್ ಲೇಟ್ ಆಯಿತು. ಯಾಕಂದರೆ ನಮ್ಮ ಊರಿಗೆ ಹೋಗಿದ್ವಿ, ಅಂದರೆ ಹಸ್ಬೆಂಡ್ ಊರಿಗೆ. ಸೊ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣದಿಂದ ಲೇಟ್ ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ನಾವು ವಿಡಿಯೋ ಮಾಡಿದ್ದು ರಾಯರು ಬರ್ಡೇ ದಿನ. ಅವತ್ತು ಬೆಳಿಗ್ಗೆನೇ ಒಂದು 3:30 ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ, ಅವತ್ತು ನನ್ನ ಬರ್ಡೇ ಇತ್ತು. ಸೊ ಹಸ್ಬೆಂಡ್ ಎದ್ದು ವಿಶ್ ಮಾಡಿದ್ರು. ಇನ್ನೂ ಮಲಗಿದ್ರು ಅವ್ರು. ನಾನು ನೋಡಿ ನೀನು ಎದಳಲ್ಲ ಅಂತ ನನ್ನ ಮೇಲೆ ಹೇಳ್ತಿದ್ರು. ನಾನೇ ಬೇಗ ಎದ್ದು ರೆಡಿಯಾಗಿ, ಸೊ ನನ್ನ ಬರ್ಡೇ ಡ್ರೆಸ್ಸಿಂಗ್ ಇದೆ. ಇನ್ನು ನಂದು ಸ್ನಾನ ಎಲ್ಲ ಆಯಿತು, ರೆಡಿ ಆಯಿತು. ಮಮ್ಮಿ ಆವಾಗಲೇ ಇದ್ದವರು ನೈವೇದ್ಯಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೋತಾಯಿದ್ರು. ನಾನು ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡೋಣ ಅಂತ ಹೇಳಿ ನನಗೆ ಎಷ್ಟಾಗತ್ತೆ ಅಷ್ಟೆಲ್ಲ ಮಾಡಿ ದೇವರು ಸ್ತೋತ್ರಗಳು ಓದಬೇಕಿತ್ತು. ಜನಜ್ಞಾನಂ ಪುತ್ರುಲಾಭೋ ಭವೇ ಧ್ರುವಂ ಪರವಾದಿಜ್ಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಭಿಷ್ಟಾರ್ಥ ಪ್ರವೃದ್ಧಿಂ ಸ್ಯಾನ್ನತ್ರಕಾರಿ ವಿಚಾರಣಃ ರಾಯರುಚೂರ ಮಹಾವ್ಯಾಘ್ರ ಸರ್ಪ ನಕ್ರಾದಿಪೀಡನಂ ನ ಜಾಯತೆ ಸ್ತೋತ್ರಸ್ಯ ಪ್ರಭಾವನತ್ರ ಸಂಶಯಃ. ಹೀಗೆ 3 ಸ್ತೋತ್ರಗಳು ಓದಿ, ಇನ್ನು ನಾನು ಕೂರಕ್ಕಾಗಲ್ಲ ಜಾಸ್ತಿ ಅಂತ ಹೇಳಿ ಇಷ್ಟು ಅಲಂಕಾರ ಮಾಡಿದೆ. ಇನ್ನು ಹೂವಿನ ಹಾರ ಎಲ್ಲ ಕಟ್ಟಕ್ಕೆ ಅದು ಅವರೇ ಬರಬೇಕಿತ್ತು. ಅದು ತುಂಬ ಹೆವಿ ವೆಯ್ಟ್ ಇತ್ತು, ಮತ್ತು ಇನ್ನು ಫೋಟೋ ಎಲ್ಲ ಬಿದ್ದುಬಿಡುತ್ತೆ ಅಂತ ಹೇಳಿ ನಮ್ಮ ಪತಿರಾಯರೇ ರೆಡಿ ಮಾಡ್ತಾ ಇದ್ದರು. ಅವ್ರಿಗೂ ಒಂಚೂರು ದೇವ್ರದ್ದು ಒಂದು ಸೇವೆ ಇರಲಿ ಅಂತ ಅವ್ರ ಕಡೆಯಿಂದ ಅವರೊಂದು ಪುಟ್ಟು ಸೇವೆ ಮಾಡ್ತಾಯಿದ್ರು. ಸೊ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನಮ್ಮದು ಆಲ್ಮೋಸ್ಟ್ 5:30 ಆಗೋಯ್ತು ಬೆಳಗಿನ ಜಾವ. ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಬಿಸಿಲಾದರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹಿಂಸೆ ಆಗುತ್ತಲ್ಲ. ನಾವು ಬೇರೆ ಶೃಂಗೇರಿಗೆ ಹೊರಟಿದ್ವಿ, ಇಲ್ಲಿಂದ ತುಂಬ ದೂರದ ಟ್ರಾವೆಲ್ ಅಲ್ವಾ. ಸೊ ನೋಡಿ ಫೈನಲ್ಲು ಕೀಗೆ ಬಂತು. ಇನ್ನು ನಾವೆಲ್ಲ ರೆಡಿ ಎಲ್ಲ ಮಾಡಿಕೊಟ್ವಿ. ಇನ್ನು ಮಮ್ಮಿ ಅವರು ತುಪ್ಪದ ದೀಪ ಎಲ್ಲ ಹಚ್ಚಿ ಅವ್ರ ಕಡೆದೆಲ್ಲ ಮಾಡ್ತಾಯಿರಿ. ಇನ್ನು ಮುಗೀತು. ಸೊ ಗಾಡಿಗೆ ಎಲ್ಲ ಲಗೇಜ್ ಎಲ್ಲ ಹಾಕ್ತಾಯಿದ್ವಿ ಹೊರಡೋಣ ಅಂತ. ಮಮ್ಮಿ ದೀಪ ಎಲ್ಲ ಹಚ್ಚಿ ಅವರು ಅಲ್ಲಿ ರೆಡಿ ಮಾಡೋಷ್ಟರಲ್ಲಿ ನಾವು ಗಾಡಿಗೆ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಪ್ಯಾಕಿಂಗ್ ಆಗ್ತಾಯಿತ್ತು. ಇನ್ನಷ್ಟರಲ್ಲಿ ಮಮ್ಮಿ ದೀಪ ಎಲ್ಲ ಹಚ್ಚಿದ್ರು. ನಾವು ಕೈ ಮುಗಿದು ಆರತಿ ಮಾಡೋಣ ಅಂತ ಒಳಗಡೆ ಬಂದ್ವಿ. ನೋಡಿ ರಾಯರು ಪೂಜೆ ಅಂದರೆ ಏನೋ ಒಂದು ಹಬ್ಬ ಥರ ಅನಿಸ್ತಿತ್ತು ನಮ್ಮ ಮನೇಲಿ. ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಫುಲ್ ವರ ಬೇರೆ ಕೊಟ್ಟಿದ್ರು ನಮಗೆ. ಹೂ ಪ್ರಸಾದ ಆಗಿತ್ತು, ಅದೇ ಒಂದು ಖುಷಿ. ಏನೋ ಒಂಥರ ಹಬ್ಬದ ವಾತಾವರಣ ಇತ್ತು ಮನೆಯೆಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ಮನೆ ನೋಡ್ತಾನೆ ಇರೋಣ ಅಂತ ಅನಿಸ್ತಿತ್ತು. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಅವತ್ತು ಏನು ಅಂದ್ಕೊಂಡಿರ್ತೀವಿ ಅದನ್ನು ಅಕ್ಷತೆ ಮತ್ತು ಹೂವಿನ ಜೊತೆಗೆ ರಾಯರಿಗೆ ಬೇಡ್ಕೊಂಡು ನಮಗೇನು ಬೇಕೋ ಅದನ್ನು ಕೇಳಿಕೊಂಡ್ರೆ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ನಾನು ಇನ್ನು ಹೊರಡೋ ಟೈಮಲ್ಲಿ ದೇವ್ರಿಗೆ ಕೈ ಮುಗಿದು ನಾನು ಸ್ವಲ್ಪ ಒಂದು 2-3 ಏನೇನೋ ಬೇಡಿಕೆಗಳಿತ್ತು, ಅದನ್ನೆಲ್ಲ ಕೇಳಿಕೊಂಡು ರಾಯರ ಹತ್ರ ಪ್ರೇಯರ್ ಮಾಡಿ ನಾವಿನ್ನು ಊರಿನ ಕಡೆಗೆ ಹೊರಟ್ವಿ. ನಾವು ಎದ್ದಿದ್ದು 3-3:30 ಆಗಿತ್ತು. ಹೊರಡಷ್ಟರಲ್ಲಿ 6 ಗಂಟೆ ಆಗೇ ಹೋಯಿತು. ಫುಲ್ಲೆಲ್ಲ ಕಡೆ ಕತ್ತಲೆ. ಇನ್ನಿವತ್ತು ನನಗೆ ತುಂಬ ವಿಶೇಷವಾಗಿದ್ದ ದಿನ ಆಗಿತ್ತು. ಯಾಕೆ ಅಂತ ಅಂದರೆ 2 ವಿಶೇಷ ಇತ್ತು. ಒಂದು ರಾಯರು ವರ್ಧಂತಿ ಮಹೋತ್ಸವ ಇತ್ತು, ಮತ್ತು ನಂದು ಬರ್ಡೇ ಇತ್ತು. ಸೊ ಫುಲ್ ಖುಷಿ ಆಯಿತು ನನಗೆ. ವಾಯ್ಸ್ ಯಾಕೋ ಅದು ಇದಾಗಿಲ್ಲ. ಸೊ ಹಂಗಾಗಿ ಮೈಕೇನೋ ಆಫ್ ಆಗಿತ್ತು ಅನಿಸುತ್ತೆ. ನಮ್ಮ ಪತಿರಾಯರು ನಂಗೆ ವಿಶ್ ಮಾಡ್ತಿದ್ರು ಹ್ಯಾಪಿ ಬರ್ಡೇ ಅಂತ. ಡೀಸೆಲ್ ಹಾಕ್ಸ್ಬೇಕಿತ್ತು ಗಾಡಿಗೆ. ಸೊ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಫುಲ್ ಎಲ್ಲ ಕಡೆನೂ ಫಾಗ್ ಇದೆ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ನಾವು ನೋಡಿ ಶೃಂಗೇರಿಗೆ ಹೋಗುವಾಗ ಇಲ್ಲಿ KR ನಗರದಿಂದ ಮಧ್ಯ ಹೋಗುವಾಗ ಸಾಗರ್ ಕಟ್ಟೆ ಅಂತ ಸಿಗುತ್ತೆ. ಎಷ್ಟೊಂದು ಸಕ್ಕದಾಗಿದೆ ಅಂದ್ರೆ ನೋಡಿ, ಈ ಕಡೆನೂ ನೀರು ಆ ಕಡೆನೂ ನೀರು. ಈ ರೋಡಲ್ಲಿ ಹೋಗೋದೇ ಒಂಥರ ಸ್ವರ್ಗ. ಎಷ್ಟು ತುಂಬಾ ಸಕ್ಕದಾಗಿದೆ. ಯಾರು ನೀವು ಮೈಸೂರಿಂದ ಹಾಸನ ಸೈಡ್ ಹೋಗೋದಾರೆ ಈ ರೋಡಲ್ಲಿ ಹೋಗಿ, ಸಾಗರ್ ಕಟ್ಟೆ ಅಂತ ಇದೆ ಹೆಸರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಲ್ಲ ಚಿನ್ನಮ್ಮ? ಸಕ್ಕದಾಗಿದೆ ನೋಡಿ. ಇದು ಹಳೆ ಬ್ರಿಡ್ಜ್, ಮುಂದೆ ಹೊಸ ಬ್ರಿಡ್ಜ್ ಸಿಗುತ್ತೆ. ಮುಂದೆ ಹೊಸ ಬ್ರಿಡ್ಜ್ ಬೇರೆ ಇದೆಯಾ?
ನೋಡಲ್ ಮುಂದೆ ಕಾಣಿಸ್ತಿದೆ. ನಾನು ಅದು ಅಬ್ಸರ್ವ್ ಮಾಡಿಲ್ಲ. ಬಟ್ ತುಂಬಾ ಅಂದ್ರೆ ಬಟ್ ಇವಾಗ ನಿಮ್ಗೆ ಇದು ಹಿಮ ತುಂಬಿರೋದ್ರಿಂದ ಆ ಕಡೆ ನೀರ್ ತೋರ್ಸೋಣ. ಹಿಮ ತುಂಬಿರೋದ್ರಿಂದ ನೀರ್ ಅಷ್ಟೊಂದು ಕಾಣಲ್ಲ. ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಸಕ್ಕತ್ತಾಗಿದೆ. ತುಂಬಾ ಒಂಥರ ಏನೋ ಸ್ವರ್ಗದಲ್ಲಿ ಆಡ್ಕೊಂಡು ಹೋದಂಗಿರುತ್ತೆ. ಡೇ ಟೈಮಲ್ಲಿ ಒಂದು 8 o'clock ಮೇಲೆ ತುಂಬಾ ಚೆನ್ನಾಗಿರುತ್ತೆ ನೋಡ. ನಾವು ಫ್ರೀ ಇದ್ದಾಗೆಲ್ಲ ಫ್ರೆಂಡ್ಸ್ ಇಲ್ಲಿ ಬರ್ತಿದ್ವು. ಅವಾಗ ಬಂದು ಇಲ್ಲಿ ಆ ಕಡೆ ಸೈಡ್ ನೀರ್ ಹತ್ರ ಎಲ್ಲ ಪಾರ್ಟಿ ಅಂದ್ರೆ ಎಣ್ಣೆ ನೋಡಿ, ಇದೆ ಹೊಸ ಬ್ರಿಡ್ಜ್. ಇದು ಹೊಸ ಬ್ರಿಡ್ಜ್, ಕರೆಕ್ಟ್. ಇಲ್ಲಿ ಬಂದ್ರೆ ನಾವು ಸುಮಾರು 1-2-3 hours ಕೂತ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು ಏನು ಕಾಣಿಸಲ್ಲ, ಫುಲ್ ಫಾಗ್. ಎಷ್ಟು ಮಜವಾಗಿರುತ್ತೆ. ಆ ಕಡೆ ತೋರ್ಸುತ್ತೆ ಕಟ್ಟೆ ಕಾಣಿಸುತ್ತೆ. ಸಾಗರ್ ಕಟ್ಟೆ ನೋಡಿ, ಅಲ್ಲಿ ಟ್ರೈನ್ ಹೋಗ್ತಿದೆ. ಆ ಕಡೆ ರೈಲ್ವೆ ಟ್ರ್ಯಾಕ್, ಈ ಕಡೆ ರೋಡ್ ಸಖತ್ತಾಗಿದೆ. ಈ ಕಡೆ ನೀರು, ಆ ಕಡೆನೂ ನೀರಿದೆ. ಬಟ್ ಅದಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವಾಗೆಲ್ಲ ನೀರು ಮಳೆ ಇಲ್ದೇನೆ ಡ್ರೈ ಆಗಿದೆ. ತುಂಬಾ ನೀರ್ ಟೈಮಲ್ಲಂತೂ ಬಂದ್ರೆ ತುಂಬಾ ಆಲ್ಮೋಸ್ಟ್ ಎಲ್ಲ ಡ್ರೋನ್ ಶೂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿರ್ತಾರೆ, ಎಲ್ಲ ತೋರಿಸಿರ್ತಾರೆ. ಬಟ್ ನಾವು ನಮ್ ಚಾನೆಲ್ ಕಡೆಯಿಂದ ನಿಮಗ್ ತೋರಿಸ್ತಾ ಇದೀವಿ ಅಷ್ಟೇ. ಎಲ್ರು ಸಪೋರ್ಟ್ ಮಾಡಿ ನಮ್ ಚಾನೆಲ್ಗೆ. ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತೀವಿ. ಇನ್ನು ತುಂಬಾ ನಾವು ಆಲ್ಮೋಸ್ಟ್ ಈಗ ಶೃಂಗೇರಿಗೆ ಹೊರಟಿರೋದು. ಸೊ ಇನ್ನು ಒಳ್ಳೊಳ್ಳೆ ಜಾಗಗಳನ್ನು ತೋರಿಸ್ತೀವಿ ತುಂಬಾ. ಈಗ ನಾವು ಹಿಂಗೆ ಬೇಲೂರು ರೂಟ್ ಮೇಲೆ ಹೋಗ್ತೀವಿ, ಬೇಲೂರು ತೋರಿಸ್ತೀವಿ. ಸೊ ಶೃಂಗೇರಿಗೆ ಹೋಗ್ತೀವಿ. ನಾಳೆ ನಾಳೆ ನಾವು ಇವತ್ತು ಗುರುವಾರ ಅಲ್ವಾ, ನಾಳೆ ಶುಕ್ರವಾರ. ನಾಳೆ ಶೃಂಗೇರಿಗೆ ಹೋಗ್ತೀವಿ. ಶೃಂಗೇರಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ದೇವಸ್ಥಾನ. ಆದ್ರೆ ನಮ್ಮೂರಲ್ವಾ, ಅದೊಂದು ಹೆಮ್ಮೆ ನಮ್ಗೆ. ನಮ್ಮೂರ್ ದೇವಸ್ಥಾನಕ್ಕೆ ತುಂಬಾ ದಿನಗಳ ನಂತರ ಹೋಗ್ತಾ ಇದೀವಿ. ಒಂದೇನೋ ಖುಷಿ. ಇದು ಈ ಏರಿಯಾದಲ್ಲಿ ನಾವು ಈ ಗದ್ದೆ ಇವೆಲ್ಲ ಬೆಳೆ ಇದ್ದಾಗ ಬಂದ್ರೆ ತುಂಬಾ ಅಂದ್ರೆ ನೀವು ಅದು ಹೇಳಕ್ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ನೋಡಿ, ಸುತ್ತ ಗದ್ದೆ ಇರೋದು, ಎಲ್ಲ ಹಸಿರು ತುಂಬಿರುತ್ತೆ. ಆವಾಗ ನೋಡ್ಬೇಕು, ಬಹಳ ಚೆನ್ನಾಗಿರುತ್ತೆ. ಈಗೆಲ್ಲ ಭತ್ತ ಕೊಯ್ದ್ಬಿಟ್ಟಿದ್ದಾರೆ, ಹಂಗಾಗಿ ಇದೊಂಥರ ಮಲ್ನಾಡ್ ಫೀಲ್ ಬರುತ್ತೆ ಈ ರೋಡಲ್ಲಿ ಬಂದ್ರೆ. ನಾವು ಮಲ್ನಾಡ್ಗೆ ಹೊರಟಿದೀವಿ, ಬಟ್ ಆದ್ರೂ ಈ ರೋಡಲ್ಲಿ ಬಂದಾಗ ಏನೋ ಒಂದು ನಮ್ಮ ಊರ್ ಕಡೆ, ಮಲ್ನಾಡ್ ಕಡೆ ಇರೋಂತ ಒಂದು ಫೀಲ್ ಬರುತ್ತೆ. ಇನ್ನು ನೆಕ್ಸ್ಟ್ ತಿಂಡಿಗೆ ಸ್ಟಾಪ್ ಮಾಡ್ತೀವಿ, ಆಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಈ ಅರ್ಲಿ ಮಾರ್ನಿಂಗು ಎಲ್ಲಾದರೂ ಹೋಗೋದಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅದು ಈ ಫಾಗ್ ಬೀಳೋ ಟೈಮಲ್ಲಂತೂ ನನಗೆ ಟ್ರಾವೆಲ್ ಅಂದರೆ ಮೊದಲೆಲ್ಲ ಇಷ್ಟ ಇರ್ತಿರ್ಲಿಲ್ಲ, ನನಗೆ ವಾಮಿಟ್ ಆಗ್ತಿತ್ತು. ಸೊ ಇವಾಗ ನಮ್ಮ ಪತಿರಾಯರ ಜೊತೆ ಸೇರಿ ಫುಲ್ ನಂಗೆ ಟ್ರಾವೆಲ್ ಇಷ್ಟ ಆಗುತ್ತೆ ಇವಾಗ. ಎಷ್ಟು ಚೆನ್ನಾಗಿದೆ ನೋಡಿ ರೋಡು. ಏನು ಕಾಣಿಸ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. 8 ಗಂಟೆ ಆದ್ರೂ ಏನೂ ಕಾಣಿಸ್ತಿರ್ಲಿಲ್ಲ ನಮಗೆ. ಎದುರುಗಡೆ ಬರೋ ವೆಹಿಕಲ್ ಸಮೇತ ಕಾಣಿಸ್ತಿರ್ಲಿಲ್ಲ. ಹತ್ತಿರ ಬಂದಾಗಲೇ ಗೊತ್ತಾಗ್ತಿದ್ದು. ಇನ್ನು ಫುಲ್ ಹೊಟ್ಟೆ ಹಸಿತಾಯ್ತಾ. ನಾವು ಹಾಸನಲ್ಲಿ ಒಂದು ಹೋಟೆಲಲ್ಲಿ ಅವರು ಇಡ್ಲಿ ತೊಗೊಂಡಿದ್ರು. ಇನ್ನು ನಾನು ಬಿಸಿಬೇಳೆಭಾತ್ ತೊಗೊಂಡೆ. ನಾನು ಬಿಟ್ಬಿಟ್ಟು ತಿಂತಾಯಿದ್ರು. ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲಿ ಆಗಲೇ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದರು. ಇನ್ನೊಂದು ಬಿಸಿಬೇಳೆಭಾತ್ ಬಂತು. ಸೊ ನಾನು ತಿಂದು ಇಬ್ಬರು ತಿಂಡಿ ತಿಂದು ಹೊರಡಬೇಕಿತ್ತು. ನೋಡಿ, ಏನು ಬೂಂದಿ ಖಾರ ಕೊಡೋ ಬದಲು ಇದನ್ನು ಕೊಟ್ಟಿದ್ದಾರೆ. ಇನ್ನು ನಾನು ಇಲ್ಲೇ ಹೋದ್ರು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಅಂತೂ ತಗೋತೀನಿ. ಐಸ್ ಕ್ರೀಮ್ ತಗೊಂಡು ನಾವು ಚಿಕ್ಕಮಂಗ್ಳೂರು ದಾಟಿ ಮುಂದೆ ಎಂಟ್ರಿ ಆದ್ವಿ. ಫುಲ್ ಬಿಸಿಲು ಈ ಕಡೆ ಸೈಡು. ಬಿಸಿಲಾದ್ರೂ ತಂಪಾಗಿದೆ. ಚಿಕ್ಕಮಂಗ್ಳೂರು ದಾಟಿ ಎಂಟ್ರಿ ಆಗಲ್ಲ, ಚಿಕ್ಕಮಂಗ್ಳೂರು ಎಂಟ್ರಿ ಆಗಿ ಆಲ್ದೂರ್ಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ಬಿಟ್ಟಿದೀವಿ ಅಂತ. ನಮ್ಮ ಮಲೆನಾಡಿಗೆ ಬರೋದೇ ಒಂಥರ ಖುಷಿ. ನೋಡ್ತಾ ಇದ್ರೆ ಎಲ್ಲ ಅದು ಈ ಟೈಮಲ್ಲಿ ಈಗ ವಸಂತ ಮಾಸ ಅಲ್ವಾ. ಸೊ ಎಲ್ಲ ಎಲೆಗಳು ಚಿಗುರಿರ್ತವೆ. ಅದು ಆ ಒಂದು ಹಸಿರನ್ನ ನೋಡ್ತಾ ಇದ್ರೇನೆ ಏನೋ ಒಂದು ಖುಷಿ. ಅವ್ರ ಊರಿಗೆ ಹೋಗೋದಂದ್ರೆ ಖುಷಿ ಅವ್ರಿಗೆ. 100%. ಮಲ್ನಾಡ್ ಅಂತಲ್ಲ, ಅವ್ರ ಮನೆ
ಅವ್ರ ಅಕ್ಕ ತಂಗಿರು ಎಲ್ಲರನ್ನು ಮೀಟ್ ಮಾಡ್ತಾರಲ್ಲ ಈಗ ಖುಷಿ ಆಗತ್ತೆ. ಎಲ್ಲ ಸೇರ್ಕೊಂಡ್ರೆ ಖುಷಿ ಅಲ್ವಾ? ನಂಗೂ ಖುಷಿ ತುಂಬಾ. ನೋಡಿ ನಮ್ಮೂರ್ ಹೆಂಗಿದೆ ಅಂತೇಳಿ, ಎಷ್ಟು ಗ್ರೀನ್ ಆಗಿದೆ. ನೋಡ್ತಾ ಇದ್ರೇನೆ ಖುಷಿ ಖುಷಿ ಆಗತ್ತೆ ಹಂಗೆ. ಹೆಂಡತಿ ಮಲ್ಗಿದ್ಲು, ಈಗ ಎತ್ಕೊಂಡು ವಿಡಿಯೋ ಆನ್ ಮಾಡ್ಕೊಂಡವಳೆ, ಆರಾಮಲ್ಲಿ ನಿದ್ರೆ ಮಾಡಿದ್ಲು. ನಂಗೆ ಈ ಟ್ರಾವೆಲ್ ಅಂದ್ರೆ ಸ್ವಲ್ಪ ಆಗಲ್ಲ, ಸ್ವಲ್ಪ ಎಲ್ಲ ಪೂರ್ತಿನೇ ಆಗಲ್ಲ. ತಿನ್ಬೇಕನ್ಸ್ತಾ ಇರುತ್ತೆ ಏನಾದ್ರು ಅಂದ್ಬಿಟ್ಟು ನಾನು ಮನೆಯಿಂದಾನೆ ಸೌತೆಕಾಯಿ ಕಟ್ ಮಾಡ್ಕೊಂಡು ತಂದೆ. ವಾಟರ್ ಮಿಲನ್ ತಂದಿದ್ದು, ಬಟ್ ಚೆನ್ನಾಗಿಲ್ಲ, ಏನ್ ಮಾಡಲ್ಲ. ಏನ್ ಗೊತ್ತಾ ಚಿನ್ನು, ಗೊತ್ತಿಲ್ಲ. ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಈ ಸೆಟ್ರ್ ಮನೆ ಹುಂಜ ಭಟ್ರ ಮನೇಲಿ ಮೊಟ್ಟೆ ಇಕ್ಕಿದ್ರೆ ಮೊಟ್ಟೆ ಯಾರಿಗೆ? ಹುಂಜ ಮೊಟ್ಟೆನೇ ಇಡಲ್ಲ. ನಾನು ನಿನ್ನೆ ಹೇಳ್ತೀನಿಗಿಂತ ಬ್ರಿಲಿಯಂಟ್ ನಾನು. ಇವೆಲ್ಲ ನಾವು ಸ್ಕೂಲ್ ಲೈಫಲ್ಲೇ ಆಡ್ ಬಿಟ್ಬಿಡಿದೀವಿ ಕಣ, ನೀನ್ ಇವಾಗ ಆಡ್ತಿದ್ಯಾ? ಈ ರಮೇಶ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಒಬ್ಬ ನಿನ್ನೆ, ಒಬ್ಬ ಇವತ್ತು, ಇನ್ನೊಬ್ಬ ಯಾರು? ರಮೇಶ. ಸೂಪರ್. ಹೇಗೆ ನಾವು ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಕ್ ಏನ್ ಸಿಗುತ್ತೋ ಬಿಡುತ್ತೋ, ದನಗಳಂತೂ ರೋಡ್ ತುಂಬಾನೇ ಇರುತ್ತೆ. ದನಗಳ ಮನೆನೇ ರೋಡು ಫುಲ್ ಅವೇ, ಅದು ಸಣ್ಣ ಸಣ್ಣ ಕುಳ್ಕುಳ್ ಜಾತಿ ಹಸುಗಳು ಈ ಕಡೆ ಇರೋದು ಅದೇ ಇರುತ್ತೆ ಬರೀ. ನೈಟ್ ಓಕೆ, ಈಗ ಡೇಲಾದ್ರೆ ಓಕೆ. ಹಾಗೆ ಹೋಗ್ತಾ ನನ್ನ ಗಂಡ ಏನೇನೋ ತರಲೆ ಕ್ವಶನ್ಗಳು ಕೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಏನೋ ಒಂಥರ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ, ದಾರಿ ಸಾಗಿದ್ದು ಗೊತ್ತಾಗಲಿಲ್ಲ ನಮಗೆ. ಸುಮಾರು ಕಡೆ ಎಲ್ಲ ವಾಯ್ಸು ತಗೊಂಡೇ ಇಲ್ಲ, ಯಾಕೋ ಗೊತ್ತಿಲ್ಲ, ಮೈಕ್ ಪ್ರಾಬ್ಲಮ್ ಆಗಿತ್ತ ಏನೋ ಗೊತ್ತಿಲ್ಲ. ಎಷ್ಟು ಮಾತಾಡಿದ್ವಿ, ಬಟ್ ಕೆಲವು ಕಡೆ ಎಲ್ಲ ವಾಯ್ಸ್ ಬ್ರೇಕ್ ಆಗಿದೆ, ವಾಯ್ಸೇ ಬಂದಿಲ್ಲ ಕೆಲವು ಕಡೆ ಎಲ್ಲ. ಸೊ ಅದಕ್ಕೆ ನಾನು ಸಪ್ರೇಟ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡು, ಸೊ ಜಸ್ಟ್ ಹಂಗಂಗೆ ವೀಡಿಯೋಗಳ್ನೆಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಅಲ್ಲೆಲ್ಲೂ ಕೊಡೋಕ್ಕಾಗಿರಲಿಲ್ಲ ನನಗೆ. ಇನ್ನೇನೋ ಊರ ಹತ್ತತ್ರ ಬಂದ್ವಿ ನಾವು. ನಾನಂತೂ ಟ್ರಾವೆಲ್ ಮಾಡ್ಬೇಕಾದ್ರೆ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಕುಕುಂಬರು ಮತ್ತು ವಾಟರ್ಮಿಲನ್ನು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ವಾಟರ್ಮಿಲನ್ ಫುಲ್ ಹಾಳಾಗಿತ್ತು, ಯಾಕೋ ಗೊತ್ತಿಲ್ಲ, ಅದು ಒಂಥರ ಟೇಸ್ಟ್ ಇತ್ತು. ಇನ್ನು ಕುಕುಂಬರ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅದೊಂದು ತಿನ್ಕೊಂಡು ಆಲ್ಮೋಸ್ಟ್ ಆವಾಗಲೇ ನಾವು ಬೆಳಿಗ್ಗೆ ಹೊರಟೋರು, 11:30 ಆಗೋಗಿತ್ತು. ಇನ್ನೇನು ಊರ ಹತ್ತತ್ರ ಬಂದ್ವಿ. ನಮ್ಮ ಮನೇಲಂತೂ ಫುಲ್ ವೆಯ್ಟಿಂಗ್, ಅವ್ರು ಇನ್ನೂ ಎಲ್ಲಿದ್ದೀರಾ, ಇನ್ನೂ ಬಂದಿಲ್ಲ ಅಂತ. ನಮ್ಮೂರಿನ ಸೈಡ್ ಅಂಗಡಿ ನೋಡಿ, ಮಲ್ನಾಡ್ ಸೈಡ್ ಅಂಗಡಿ ಹೆಂಗಿದೆ ಅಂತ. ಅಲ್ಲೇ ಪಕ್ಕದಲ್ಲೇ ಮನೆ, ಈ ಥರ ಒಂದು ಪುಟ್ ಅಂಗಡಿ ಇಟ್ಕೊಂಡಿರ್ತಾರೆ. ನಾವು ಆಲ್ಮೋಸ್ಟ್ ಬಂದ್ವಿ ನಮ್ಮ ಅಕ್ಕನ ಮನೆಗಿನ್ನೇನೋ. ಅವ್ರ ಮನೆ ತೋಟದ ಒಳಗಡೆ ಇದೆ. ನಿಮಗೆ ಗೊತ್ತು, ಆಲ್ಮೋಸ್ಟ್ ಮಲೆನಾಡು ಸೈಡೆಲ್ಲ ತೋಟದ ಮಧ್ಯದಲ್ಲಿ ಮನೆ ಇರುತ್ತೆ. ಅಂದರೆ ಅವ್ರದ್ದು ಕಾಫಿ, ಅಡಿಕೆ, ಅದ್ರ ಎಸ್ಟೇಟ್ ಒಳಗಡೆ ಮನೆ ಮಾಡ್ಕೊಂಡಿರ್ತಾರೆ. ಇವ್ರ ಮನೆಯೂ ಹಂಗೆ ತುಂಬ ಒಳಗಡೆ ಇತ್ತು. ಒಂದು 3 to 4 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ನಾವು, ಅಲ್ಲೆಲ್ಲೂ ಮನೆಗಳೇ ಇರಲ್ಲ. ಎಲ್ಲೋ ಎಲ್ಲ ಮನೆಗೆ ವೆಹಿಕಲ್ಸ್ ಇರುತ್ತೆ. ಮಿನಿಮಮ್ 6 ಕಿಲೋಮೀಟರ್ ಬರ್ಬೇಕು ಅವ್ರ ಮೇನ್ ರೋಡಿಗೆ ಬರ್ಬೇಕು. ಅವ್ರ ಮನೇಲೂ ಅಷ್ಟೇ, ಅವ್ರ ಮನೆ ಹತ್ರ ಒಂದು 3 ಮನೆ ಇದೆ ಅನ್ಸುತ್ತೆ, ಬಟ್ ಒಂದು ಮನೆ ಕಾಣಿಸೋದಿಲ್ಲ. ಅವ್ರ ಮನೆನೇ ಅಷ್ಟು ದೂರ ಇರುತ್ತೆ, ಇವ್ರ ಮನೆನೇ ಅಷ್ಟು ದೂರ ಇರುತ್ತೆ. ಆ ಥರ ಬೇರೆ ಬೇರೆ ಕಡೆ ಮನೆಗಳಿರುತ್ತೆ. ಸುತ್ತ ಎಲ್ಲಿ ನೋಡಿದ್ರು ನೀವು ಬರೀ ಕಾಡೆ, ಬೆಟ್ಟ, ಗುಡ್ಡ, ಕಾಡು ಇದೇ ಕಾಣಿಸ್ತಿರುತ್ತೆ ನೋಡಿ. ಫುಲ್ ಹೆಂಗಿದೆ, ರೋಡೇ ಫುಲ್ ಕಾಡು ರೋಡ್ ಥರ ಇದೆ. ಮತ್ತು ಇಲ್ಲಿ ಜಾಸ್ತಿ ಆನೆಗಳು ಬರ್ತಾನೆ ಇರುತ್ತೆ. ನೈಟ್ ಆಯಿತು ಅಂದರೆ ಅವರಿಗೆ ಜಾಸ್ತಿ ಆನೆ ಕಾಟ ಇರುತ್ತೆ. ಮತ್ತು ಬಂದ್ರೆ ಮನೆ ಹತ್ರ ಅವ್ರಿಗೇನು ತೊಂದರೆ ಕೊಡಲ್ಲ, ಭಯ ಇರುತ್ತಲ್ವ ಯಾರಿಗೆ ಆದ್ರೂ. ಸೊ ಆ ರೋಡಿಂದ ಇನ್ನು ಒಳಗಡೆಗೆ ನಾವು ಎಸ್ಟೇಟ್ ಒಳಗಡೆಗೆ ಬಂದ್ವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಬೇಕು.
ಮನೆ ಹತ್ರ ಬಂದ್ವಿ. ಹಿಂಗೆ ಅವ್ರವರು ಎಸ್ಟೇಟಿಗೆ ಅವ್ರವ್ರ ತೋಟಕ್ಕೆ ಈ ಥರ ಗೇಟ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಹಸು ಎಲ್ಲ ಬಂದು ನುಗ್ಗಿ ಇವ್ರ ಮನೆ ಹತ್ರ ಇರಲ್ವಲ್ಲ, ಇನ್ನು ಗಿಡ ಎಲ್ಲ ಹಾಳು ಮಾಡುತ್ತೆ ಅಂತೇಳಿ ಎಲ್ಲರೂ ಈ ಥರ ಗೇಟ್ ಮಾಡ್ಕೊಂಡಿರ್ತಾರೆ. ನಮ್ಮ ಅಕ್ಕ ಅಂತೂ ಫುಲ್ ಬಾಗ್ಲ ಹತ್ರನೇ ಕಾಯ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಅವರಂತೂ ಫುಲ್ಲು ಅಂದರೆ ಫುಲ್ ಖುಷಿ. ಯಾಕಂದರೆ ಹೋಗೋದೇ ಅಪರೂಪನ ನಾವು. ಸೊ ಹಂಗಾಗಿ ಅವರಂತೂ ಅವರು ರಿಯಾಕ್ಷನ್ ನೋಡ್ಬೇಕು ನೀವು, ಎಷ್ಟು ಖುಷಿ ಅವರಿಗೆ ಅಂದರೆ ಹೇಳಂಗಿಲ್ಲ, ಅಷ್ಟು ಖುಷಿ ಆಗುತ್ತೆ. ಸೊ ಬಂದ್ವಿ ನೋಡಿ, ಮನೆ ಹತ್ರ ಎಲ್ಲ ಹಿಂಗಿದೆ ಅಂದರೆ ಅವ್ರು ಮನೆ ಕಟ್ಟುತ್ತಿದ್ದಾರೆ ಇವಾಗ. ಸೊ ಅದಕ್ಕೆ ಇಲ್ಲಿ ಪುಟ್ಟದಾಗ ಒಂದು ಪಕ್ಕದಲ್ಲೇ ಒಂದು ಈ ಥರ ಮನೆ ಮಾಡ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ, ಯಾರ್ಯಾರಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.